ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವರ್ಷಕ್ಕೊಂದ್ಸಲ ಮನೆಯಲ್ಲೇ ಹುಣಸೆಹಣ್ಣು ರೆಡಿ ಮಾಡಿ ಇಟ್ಕೊಳ್ತೀನಿ. ಅದು 1 ವರ್ಷಕ್ಕೆ ಬರುತ್ತಾ, 2 ವರ್ಷಕ್ಕೆ ಬರುತ್ತಾ, 3 ವರ್ಷಕ್ಕೆ ಬರುತ್ತೋ ಓಕೆ. ಹಳೆ ಹುಣಸೆಹಣ್ಣು ಕೂಡ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಆದಷ್ಟು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸಮಯ ಇದ್ದರೆ ಎಲ್ಲರೂ ಮಾಡಿ ಅಂತ ನಾನು ಹೇಳಲ್ಲ. ಈಗ ನಮ್ಮದು ಗಿಡದಲ್ಲಿ ಕಾಯಿ ಬಿಟ್ಟಿದ್ದರಿಂದ ನಾವು ಆ ಕಾಯಿನ ಬಿಸಾಕೋದಕ್ಕೆ ಆಗಲ್ಲ ಅಂತೇಳಿ ಅದನ್ನು ನಾನು ಜಜ್ಜಿಟ್ಕೊಳ್ತಾ ಇದ್ದೀನಿ. ಈ ರೀತಿ ನೀವೇನಾದ್ರು ತೊಗೊಳ್ಳೋದಿದ್ರು ಕೂಡ ಬೇರೆಯವರು ಮಾರ್ತಾರಲ್ಲ, ಬೆಳೆದಿರೋರು ಅವ್ರ ಹತ್ರ ತೊಗೊಳ್ಳೋದಿದ್ರು ಕೂಡ ಈ ರೀತಿ ಉದ್ದುದ್ದ ಇರೋಂಥದ್ದು ನೋಡಿ ತೊಗೊಳ್ಳಿ. ಆ ಸಣ್ಣದರಲ್ಲೂ ಹುಣಸೆಹಣ್ಣು ಹುಳಿ ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ. ಆದರೆ ನಮ್ಗೆ ಜಜ್ಜೋದಕ್ಕೆ ಒಬ್ಬರೇ ಮಾಡೋದಕ್ಕೆ ಬೇಜಾರಾಗುತ್ತೆ ಅಂತೇಳಿ ಆದಷ್ಟು ಈ ಥರ ಉದ್ದುದ್ದ ಗೋಟಿರೋಂಥದ್ದನ್ನು ಆರಿಸ್ಕೊಂಡ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಅಷ್ಟೇ. ಅಥವಾ ಹುಣಸೆಹಣ್ಣು ಮಿಕ್ಸಲ್ಲಿ ಕೊಡ್ತಾರೆ, ಒಂದೊಂದು ಬೀಜದ್ದು 5-6 ಬೀಜದ್ದು ಈ ಥರ ಉದ್ದುದ್ದು ಚಿಕ್ಕದೆಲ್ಲ ಸಿಗುತ್ತೆ. ನಿಮಗೇನೋ ಸಮಯ ಇತ್ತು ಅಂದರೆ ಹುಣಸೆಹಣ್ಣು ಟೋಟಲಾಗಿ ಅವರೇನು ಇಂಗಿಸ್ಕೊಡಲ್ಲ. ಆದಷ್ಟು ನೋಡುವಾಗ ನೀವು ಹುಣಸೆಹಣ್ಣು ತೊಗೊಳ್ಬೇಕಾದ್ರೆ ಸಿಪ್ಪೆ ಸಮೇತ ಈ ಥರ ಉದ್ದುದ್ದ ಇರೋದು ತೊಗೊಂಡ್ರೆ ಸಿಪ್ಪೆ ಬಿಡ್ಸೋಕ್ಕೂ ಈಜಿ, ನಮಗೆ ಜಜ್ಜಿ ಅದನ್ನು ಬೀಜ ತೆಗೆಯೋದು ಕೂಡ ತುಂಬ ಸುಲಭ. ಮೊದಲು ಒಂದು ಸಲ ಎಲ್ಲ ಹುಣಸೆಹಣ್ಣು ಸಿಪ್ಪೆಗಳೆಲ್ಲ ತೆಗೆದುಬಿಟ್ಟು ಒಂದು ಸಲ ಇಟ್ಕೊಬಿಡಿ. ಯಾಕೆಂದರೆ ಹುಣಸೆಹಣ್ಣು ಸಿಪ್ಪೆನಲ್ಲಿ ಕೆಲವೊಂದು ಸಲ ಹುಣಸೆಹಣ್ಣನ್ನೆಲ್ಲ ಕೆಳಗಡೆ ಉದುರಿಸ್ಬಿಟ್ಟು ಆಮೇಲೆ ಹಾಯ್ಕೊಳ್ತೀವಿ. ಹಾಗಾಗಿ ಮಣ್ಣು ಗಟ್ಟಿ ಕಸ ಏನಾದ್ರು ಇರಬಹುದು. ಹಾಗಾಗಿ ಸಿಪ್ಪೆನೆಲ್ಲ ಒಂದು ಸಲ ತೆಗೆದಿಟ್ಕೊಬಿಡಿ. ತೆಗೆದಿಟ್ಕೊಂಡು ನಂತರ ನಾವು ಅದನ್ನು ಜಜ್ಜಿಕೊಂಡು ಬೀಜ ತೆಗಿಬೇಕಾಗುತ್ತೆ. ಸಿಪ್ಪೆ ತೆಗೆದಾಗ ನಾರು ತೆಗಿಬೇಡಿ. ನಾರು ಹಾಗೆ ಇಲ್ಲಿ ನಾನಿಲ್ಲಿ ಏನು ತೋರಿಸ್ತಿದ್ದೀನಿ ಅದೇ ಮೆಥಡ್ನಲ್ಲಿ ಮಾಡ್ಕೊಳ್ಳಿ. ಸಿಪ್ಪೆನೆಲ್ಲ ಒಂದು ಸಲ ತೆಗೆದುಬಿಟ್ಟು ಇಟ್ಕೊಳ್ಳಿ. ನೀವು ಜಜ್ಜುವಾಗ ಏನಾದ್ರು ಇನ್ನೂ ಹುಣಸೆಹಣ್ಣು ತೇವಾಂಶ ಇದೆ ಅಥವಾ ದೋರ್ಗಾಯಿ ಅಂತ ಹೇಳ್ತೀವಲ್ಲ, ಇನ್ನೂ ಹಣ್ಣಾಗಿಲ್ಲ ಅನ್ನೋದಾದರೆ ನೀವು ಜಜ್ಜಬೇಕಾದ್ರೆ ಅದೆಲ್ಲ ಅಂಟ್ಕೊಳ್ಳುತ್ತೆ. ಹಾಗಾಗಿ ಹುಣಸೆಹಣ್ಣು ಸಿಪ್ಪೆ ತೆಗೆದ್ಮೇಲೆ ಅದೇನಾದ್ರು ಒಣಗಿಲ್ಲ, ಇನ್ನೂ ಹಸಿ ಇದೆ ಅಂದರೆ ಒಂದು ದಿವಸ ಪೂರ್ತಿ ಬಿಸಿಲಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ. ಮಾರನೆಗೆ ಅದು ಸ್ವಲ್ಪ ಒಣಗಿಬಿಟ್ಟು ಗಟ್ಟಿ ಬರುತ್ತೆ. ಈ ಥರ ಸಿಪ್ಪೆ ತೆಗೆದ್ಮೇಲೆ ಒಣಗಿಸಿ ಗಟ್ಟಿ ಮಾಡಿಕೊಂಡು ನಂತರ ನೀವು ಜಜ್ಕೊಳ್ಬೋದು. ಯಾವಾಗ ಹುಣಸೆಹಣ್ಣು ಇನ್ನೂ ಅಂಟಿಸುತ್ತೆ, ಇನ್ನೂ ಹಣ್ಣಾಗಬೇಕು ಅಂದಾಗ. ಈಗ ಚೆನ್ನಾಗಿ ಹಣ್ಣಾಗಿದೆ, ಒಣಗಿದೆ, ಅಥವಾ ಸಿಪ್ಪೆ ಸಮೇತ ಕೂಡ ಹುಣಸೆಹಣ್ಣು ಒಣಗಿಸ್ಕೊಂಡು ನಂತರ ನೀವು ಈ ಪ್ರೊಸೀಜರ್ನ ಮಾಡ್ಕೊಳ್ಬೋದು. ಹುಣಸೆಹಣ್ಣು ಚೆನ್ನಾಗಿ ನಂದು ಒಣಗಿದ್ದರಿಂದ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡು ಒಂದು ದಿನದಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ದಿನದಲ್ಲಿ ಅಥವಾ ನಿಮ್ಗೆ ಸಮಯ ಇಲ್ಲ, ತುಂಬ ಜಾಸ್ತಿ ಇದೆ, ಒಬ್ಬರೇ ಇದ್ದೀರಾ ಅಂದರೂ ಕೂಡ ಒಂದಿನ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಳ್ಳಿ, ಒಣಗಿಸ್ಕೊಂಡು ಇಟ್ಕೊಳ್ಳಿ. ಮಾರನೆಗೆ ಈ ರೀತಿಯಲ್ಲೇ ಜಜ್ಜಿ ಬೀಜ ತೆಗೆದು ಇಟ್ಕೊಳ್ಬೋದು. ಒಂದು ಸುತ್ತಿಗೆ ಒಂದು ಕಲ್ಲು ತೊಗೊಂಡ್ರೆ ಈಸಿ ಕೆಲಸ. ಕುತ್ಕೊಂಡು ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಕುತ್ಕೊಂಡು ಟಿವಿ ಹಾಕ್ಕೊಂಡು ಆರಾಮಾಗಿ ನಾನು ಇದೇ ರೀತಿ ಮಾಡೋದು. ಏನೇನು ಸಾಂಗ್ಸ್ ಏನಾದರೂ ಹಾಕ್ಬಿಟ್ಟು ಹಾಲ್ನಲ್ಲೇ ಕೂತ್ಕೊಂಡು ಈ ರೀತಿ ಒಬ್ಬೊಬ್ಬರೇ ಇದ್ದಾಗ ನಾವೇನು ಮಾಡೋದಕ್ಕಾಗಲ್ಲ, ಹೊರಗಡೆ ತೊಗೊಂಡೋಗು ಇದನ್ನು ಮಾಡೋದಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲಿ ಮಾಡ್ಕೋತೀವಿ ಅಂದಾಗ ಎಲ್ಲ ಕೆಲಸ ಮುಗಿಸಿ ನಾರು ನೋಡಿ, ಕಡ್ಡಿ ನಾರು ಅಥವಾ ಅದು ಬುಡ ಇತ್ತಲ್ಲ, ಅದನ್ನು ಯಾಕೆ ನಾನು ಕೀಳಿಲ್ಲ ಅಂತ ಗೊತ್ತಾಗ್ತಿದೆಯಲ್ಲ, ಅದು ನಮ್ಗೆ ಹಿಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಜಜ್ಜಿದ ಮೇಲೆ ಬೀಜನೆಲ್ಲ ತೆಗೆದ್ಮೇಲೆ ಆನಂತರ ನಾರನ್ನು ಕೂಡ ಬಿಡಿಸ್ಕೊಂಡು ಹುಣಸೆಹಣ್ಣು ಮಾತ್ರ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಇಲ್ಲಿ ಹುಣಸೆಹಣ್ಣು ನಾರು, ಹುಣಸೆಹಣ್ಣು ಬೀಜ ಏನನ್ನು ಬಿಸಾಡಬೇಡಿ, ಅದು ಕೂಡ ಉಪಯೋಗಕ್ಕೆ ಬರುತ್ತೆ. ಈ ರೀತಿ ನಾವು ಪ್ರೆಸ್ ಮಾಡಿ ಕೂಡ ಹೂವು ಥರ ಮಾಡ್ಕೊಂಡು ಕೂಡ ನಾವು ಇಟ್ಕೊಳ್ಬೋದು. ನಾನು ಇದೆಲ್ಲ ಬಿಡಿಸೋದಕ್ಕೆ ನೈಟ್ ಆಗಿದ್ದರಿಂದ ನೈಟ್ ಹಂಗೇ ಇದನ್ನು ಹಾರಾಕಿದ್ದೀನಿ. ಜಜ್ಜುವಾಗಲೂ ಅಷ್ಟೇ ಬೀಜ ಪುಡಿಯಾಗಷ್ಟು ಜಜ್ಜಬೇಡಿ. 1-2 ಸಲ ಜಜ್ಜಿರೋ ನಿಮಗೆ 1-2 ಹುಣಸೆಹಣ್ಣು ನಿಮಗೊಂದು ಐಡಿಯಾ ಬರುತ್ತೆ. ಒಂದು ಸ್ವಲ್ಪ ಏಟ್ ಹಾಕಿದ್ರೆ ಸಾಕು, ಬೀಜ ಹೊರಗಡೆ ಬರೋಷ್ಟು ಓಪನ್ ಆದರೂ ಸಾಕು. ಹುಣಸೆಹಣ್ಣು ನಾರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಬೀಜ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೈಟ್ ಆಗಿದ್ದರಿಂದ ಇವನ್ನೆಲ್ಲ ಹೀಗೆ ಇಟ್ಕೊಳ್ತಿದ್ದೀನಿ. ಮಾರನೆಗೆ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಹುಣಸೆಹಣ್ಣು ಬೀಜದಲ್ಲಿ ಒಂದು ರೆಸಿಪಿ ಮಾಡೋಣ ಅಂತ ಹುಣಸೆಹಣ್ಣು ಬೀಜ ಎಲ್ಲ ಇಟ್ಕೊಂಡು ಇದರಲ್ಲಿ ಚಟ್ನಿ ಪುಡಿ ಎಲ್ಲ ಮಾಡ್ತಾರೆ. ಮತ್ತು ಈ ಹುಣಸೆಹಣ್ಣು ಬೀಜ ಮಂಡಿನವ್ರಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಎಷ್ಟು ಗಟ್ಟಿ ಇದೆ ಅಂದರೆ ಕಲ್ಲು ಅಗ್ದಂಗೆ ಆಗುತ್ತೆ. ಇದನ್ನು ಹುರಿದು ಎಲ್ಲ ಮಾಡಿದೆ, 1-2 ಬೀಜ ಕೂಡ ನನ್ನ ಕೈಲಿ ಅಗ್ದು ತಿನ್ನೋದಕ್ಕಾಗಿಲ್ಲ. ಹಾಗಾಗಿ ವಿಡಿಯೋನ ಡಿಲೀಟ್ ಮಾಡಿದೆ. ಮಿಕ್ಸಿ ಜಾರ್ ಕೂಡ ಹಾಳಾಗಬಹುದೇನೋ ಗೊತ್ತಿಲ್ಲ. ನಾನು ನೋಡ್ದಂಗೆ ಎಲ್ಲರೂ ಹುಣಸೆಹಣ್ಣು ಬೀಜನ ಜಜ್ಜಿ ಒಳ್ಕಲ್ನಲ್ಲಿ ಹಾಕಿ ಕುಟ್ತಿದ್ರು. ಒಳ್ಕಲ್ಲೆಲ್ಲ ಈಗಿಲ್ಲ, ಕುಟ್ಟಷ್ಟು ಶಕ್ತಿನೂ ಇಲ್ಲ ಅಂಥೇಳಿ ಅದು ವಿಡಿಯೋನ ಸ್ಕಿಪ್ ಮಾಡಿದೆ. ಇದನ್ನು ಹುಣಸೆಹಣ್ಣನ್ನ ಚೆನ್ನಾಗಿರೋ ಹುಣಸೆಹಣ್ಣು ಸಪ್ರೇಟಾಗಿ ಒಣಗಿಸ್ಕೊಂಡಿದ್ದೀನಿ. ಸ್ವಲ್ಪ ಬೀಜ ಚೆನ್ನಾಗಿಲ್ಲರಂಥದ್ದು ಡ್ರೈ ಆಗಿರೋಂಥ ಹುಣಸೆಹಣ್ಣು ಕೂಡ ಬಿಸಾಡಿಲ್ಲ, ಅದನ್ನು ಕೂಡ ಸಪ್ರೇಟಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಬೀಜ ತೆಗೆದು ಇಟ್ಕೋಬೇಕು, ಬೀಜ ಇದ್ದರೆ ಹುಳ ಆಗುತ್ತೆ. ಚೆನ್ನಾಗಿಲ್ಲರೋ ಹುಣಸೆಹಣ್ಣು ಏನಿದೆ ಅದನ್ನು ಹಿತ್ತಾಳೆ ಪಾತ್ರೆಗಳು ಅಥವಾ ದೇವ್ರ ಸಾಮಾನು ತೊಳೆಯೋದಕ್ಕೆ ಉಪಯೋಗಿಸ್ಕೊಳ್ಬೋದು. ಅಥವಾ ಅದನ್ನೂ ತೊಳೆಯಲ್ಲ, ನಾವು ಪೀತಾಂಬರಿ ಯೂಸ್ ಮಾಡ್ತೀವಿ ಅನ್ನೋದಾದರೆ ಅದನ್ನು ನೆನೆಸ್ಬಿಟ್ಟು ತಿಂಗ್ಳಿಗೆ ಒಂದು ಸಲ ಒಂದೊಂದು ಇಡೀ ಎಷ್ಟನ್ನ ಗಿಡಗಳಿಗೆ ಹಾಕ್ಕೊಳ್ಬೋದು. ಪಾಟಲ್ಲಿರೋ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಚೆನ್ನಾಗಿರೋ ಇಷ್ಟೆಲ್ಲ ಶ್ರಮ ಹಾಕಿದ್ದಕ್ಕೆ ಹುಣಸೆಹಣ್ಣಿಗಿಂತ ಹುಣಸೆಹಣ್ಣು ಬೀಜನೇ ಜಾಸ್ತಿ ಇದೆ ವೆಯ್ಟು. ನೀವು ಕೂಡ ಟ್ರೈ ಮಾಡಿ. ಒಳ್ಳೆ ಹುಣಸೆಹಣ್ಣು ಶುದ್ಧವಾಗಿ ನೀವೇ ಕೂಡ ಮನೇಲಿ ರೆಡಿ ಮಾಡ್ಕೋಬೋದು. ಓಕೆ, ಬೈ, ಥ್ಯಾಂಕ್ ಯು.